ಅಬಕಾರಿ ಇಲಾಖೆಯಿಂದ ಗುಡ್ ನ್ಯೂಸ್ ಬಂದಿದೆ. 17 ಜೂನ್ 2026ರಂದು ಕೆಪಿಎಸ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಈ ಒಂದು ಇಲಾಖೆ ಯಾವ ಒಂದು ಪೋಸ್ಟಿಂಗ್ ಸಲ್ಲಿಸಿದೆ, ಎಷ್ಟು ಹುದ್ದೆಗಳಿಗೆ ಸಲ್ಲಿಸಿದೆ, ಮತ್ತೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಎಲ್ಲ ಮಾಹಿತಿ ಇರತ್ತೆ. ಇಷ್ಟು ದಿನ ಕಾವಲಾಗಿ ಕಾಯ್ತಾ ಇದ್ದಾರೆ, ಇದೊಂದು ಒಳ್ಳೆಯ ಅವಕಾಶ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ಮತ್ತೆ ಆದಷ್ಟು 4 ಜನರಿಗೆ ಶೇರ್ ಮಾಡಿ. ಅಬಕಾರಿ ಇಲಾಖೆದು ESI ಆಗ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಏನು ಕಾಯ್ತಾ ಇದಾರೆ ಅಂತ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ. ಅವರು ಕೂಡ ಮಾಹಿತಿ ತಿಳ್ಕೊಳ್ಳಿ. ನೋಡಿ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಈ ಒಂದು KPSC ಈಗೆಲ್ಲ ಕೂಡ ಇಲಾಖೆದವರು KPSCಗೆ ಸಲ್ಲಿಸ್ತಿದ್ದಾರೆ. 17ನೇ ತಾರೀಕು ಸುಮಾರು 3 ರಿಂದ 4 ಇಲಾಖೆದವರು ಸಲ್ಲಿಸಿದ್ದಾರೆ. SDA, FDA ಮುಂತಾದ ಬೇರೆ ಬೇರೆ ಪೋಸ್ಟು. ಈಗ ನಾನು ಮಾತಾಡ್ತಾ ಇರೋದು ಅಬಕಾರಿ ಇಲಾಖೆ ಬಗ್ಗೆ ಮಾತ್ರ. ಇಲ್ಲಿ ನೋಡಿ, ಈಗ ಪ್ರಸ್ತುತ ಹೇಳಿರುವಂತ ಮಾಹಿತಿ ಪ್ರಕಾರ ಈ ಎಲ್ಲ ಇದೆಲ್ಲ ಗ್ರೂಪ್ ಸಿ ದಲ್ಲೇ ಖಾಲಿ ಇರತ್ತೆ ಪೋಸ್ಟ್. ಇದೊಂದು ಅರ್ಥ ಮಾಡ್ಕೊಳ್ಳಿ, ಅಬಕಾರಿದು ಗ್ರೂಪ್ ಸಿ ದಲ್ಲೇ ಖಾಲಿ ಇದಾವೆ. ಇಲ್ಲಿ ನೋಡಿ, ಎಷ್ಟನೇ ತಾರೀಕು ಹೇಳಿದೆ ನಾನು? 17/6/2026ರಂದು ಈ ಒಂದು ಪ್ರಸ್ತಾವನೆ ಹೋಗಿದೆ KPSC ಇಲಾಖೆ. ಯಾವ್ಯಾವ ಪೋಸ್ಟ್ ನೋಡಿ, ಮೊದಲನೇದಾಗಿ ESI ಪೋಸ್ಟು. ESI ಅಂತೇಳಿ ಇದು HK ದವ್ರಿಗೆ ಎಷ್ಟು ಪೋಸ್ಟ್ ಇರತ್ತೆ? 57 ಪೋಸ್ಟು ಈ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ESI ಪೋಸ್ಟು, ESI RPC ಸುಮಾರು 208 ಪೋಸ್ಟು. ಟೋಟಲ್ ಆಗಿ ಎಷ್ಟಾಯ್ತು? 265 ಪೋಸ್ಟಿಗೆ ಈಗ KPSCಗೆ ಕರ್ನಾಟಕ ಅಬಕಾರಿ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದೆ. ಇದಕ್ಕೆ ತಕ್ಕಂತೆ ಶೈಕ್ಷಣಿಕ ಅರ್ಹತೆ ಯಾವುದೇ ಪದವಿಯಾದಂಥ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ESI ಪೋಸ್ಟು, ಇದರಲ್ಲಿ RSI ಇನ್ನೂ ಬೇರೆ ಬೇರೆ ಬರ್ತಾವೆ. ಬಟ್ ಅದು ಬಿಡಿ, ESI ಪೋಸ್ಟ್ ಅಂತೇಳಿ ಒಂದು ಸಬ್ ಇನ್ಸ್ಪೆಕ್ಟರು ಅಬಕಾರಿ ಇಲಾಖೆಯಲ್ಲಿ ಗ್ರೂಪ್ ಸಿ 57 ಇರೋದು HK ದವರಿಗೆ. ಅದೇ ರೀತಿಯಾಗಿ ESI ಗ್ರೂಪ್ ಸಿ 208 ಪೋಸ್ಟ್ ಇದೆಯಲ್ಲ, ಅದು RPC ಅಖಿಲ ಕರ್ನಾಟಕ ಇರತ್ತೆ. 17/6/2026 ಸಲ್ಲಿಸಿದ್ದಾರೆ. ಈ ಒಂದೆಲ್ಲ ನೇಮಕಾತಿ ಆಗಸ್ಟ್ ನಲ್ಲಿ ಆಗತ್ತೆ ಅಥವಾ ಸೆಪ್ಟೆಂಬರ್ದಲ್ಲಿ. ಈ ಎಲ್ಲ ಉಳಿದಂತ ಪೋಸ್ಟ್ ಸಲ್ಲಿಸಿದಾರಲ್ಲ, ಮೊದಲಿಗೆ ಯಾವ್ದು ಸಲ್ಲಿಸಿರ್ತಾರೆ ಅದನ್ನ ನೇಮಕಾತಿ ಮಾಡುವಂತ ಸಾಧ್ಯತೆ ಹೆಚ್ಚು. ಇನ್ನು ಪೊಲೀಸ್ ಇಲಾಖೆಯಲ್ಲಿ CRDR ಇನ್ನೂ ಬಾಕಿ ಉಳಿದಿದ್ದಾವೆ, ಅದಿನ್ನ ನೇಮಕಾತಿ ಆಗಿಲ್ಲ. KSRP ಬಾಕಿ ಉಳಿದಿದ್ದಾವೆ, ಅವು ಕೂಡ ಸಾಕಷ್ಟು ಇದಾವೆ, ತುಂಬಿದಾವೆ. SD ಅಪ್ಡೇಟ್ಗಳು ಬಾಕಿ ಉಳಿದಿದ್ದಾವೆ, PDO ಬಾಕಿ ಉಳಿದಿದ್ದಾವೆ. ಒಂದೊಂದು ಅಪ್ಡೇಟ್ ಬರ್ತಾ ಇದೆ, ತಿಳಿಸ್ಕೊಡ್ತೇನೆ. ಈಗ ನನಗೊಂದು ಮಟ್ಟಿಗೆ ಒಂದು ಅಬಕಾರಿದು ಈಗ ಸಲ್ಲಿಸಿದಾರೆ ಅಂದ್ಮೇಲೆ 1-2 ತಿಂಗಳು ಆಗ್ಬೋದು ಎಲ್ಲ ಕವರ್ ಆಗೋದಕ್ಕೆ. ಯಾವುದೇ ಪದವಿ ಪಾಸ್ ಆದರೂ ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಬಿಡಾಕ್ ಹೋಗ್ಬೇಡಿ, ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೋಡಿ, ESI ಹುದ್ದೆದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಮತ್ತು ಕಾನ್ಸ್ಟೇಬಲ್ ಹುದ್ದೆದು ತಿಳಿಸ್ಕೊಟ್ಟಿಲ್ಲ. ಒಂದು ಕಾನ್ಸ್ಟೇಬಲ್ ಕೂಡ ಸಲ್ಲಿಸ್ತಾರೆ ಇನ್ನೇನು 2-3 ದಿನದಲ್ಲಿ. ಅದು ಬಂದ್ರೆ ತಿಳಿಸ್ಕೊಡ್ತೇನೆ. ಕಾನ್ಸ್ಟೇಬಲ್ ಎಷ್ಟಿದಾವ ಅಂತ ಹೇಳಕ್ಕಾಗಲ್ಲ ಮುಂಚಿತವಾಗಿನೇ, ಅಂದಾಜಿನ ಮೇಲೆ. ಈಗ ತಿಳಿಸ್ಕೊಟ್ಟಿರೋದು 265 ಪೋಸ್ಟು ESI ಪೋಸ್ಟು ಹೋಗಿದೆ.